3,000 NICU ಶಿಶುಗಳನ್ನು ಯಶಸ್ವಿಯಾಗಿ ಬದುಕುಳಿಯುವಂತೆ ಮಾಡಿದ ಓವಂ ಆಸ್ಪತ್ರೆಯ ಕಾರ್ಯ ಶ್ಲಾಘನೀಯ ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದರು. ಹೌದು, ಹೊಸಕೋಟೆಯಲ್ಲಿ ಓವಂ ಆಸ್ಪತ್ರೆ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರೀ ಮೆಚುರಿಟಿ ಡೇ ಆಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. NICUಗೆ ಬಂದ ಎಲ್ಲ ತಾಯಂದಿರನ್ನ ಸುರಕ್ಷಿತವಾಗಿ ಮನೆಗೆ ಕಳುಹಿಸಿಕೊಡುವ ಕೆಲಸ ಮಾಡಿದ್ದಾರೆ. ಆಸ್ಪತ್ರೆ ಹಾಗೂ ಸಿಬ್ಬಂದಿಗಳನ್ನ ಎಷ್ಟು ಹೊಗಳಿದ್ರು ಸಾಲದು ಅಂತ ಹೇಳಿದರು. ಮಕ್ಕಳ ಮುಖದಲ್ಲಿ ನಮ್ಮ ಕನಸುಗಳನ್ನ ನೋಡ್ತೇವೆ, ಅವರ ಕನಸುಗಳನ್ನ ನನಸು ಮಾಡುವಲ್ಲಿ ಆಸ್ಪತ್ರೆಗಳ ಕಾರ್ಯ ಸಹ ಇರ್ತದೆ ಅಂತ ತಿಳಿಸಿದರು. ತೇಜಸ್ವಿ NK4 ನ್ಯೂಸ್ ಬ್ಯೂರೋ, ಬೆಂಗಳೂರು. ನಗರದಲ್ಲಿರ್ತಕ್ಕಂಥ ಓವಂ ಆಸ್ಪತ್ರೆ ಅವರು ಬೂದಗೆರೆಯಲ್ಲಿ ನೂತನವಾದಂಥ ಒಂದು ಹೊಸ ಆಸ್ಪತ್ರೆಯ ಉದ್ಘಾಟನೆಯನ್ನು ಮಾಡಿದ್ದಾರೆ. ಆಸ್ಪತ್ರೆಯ ಉದ್ಘಾಟನೆ ಮುಗಿಸ್ಕೊಂಡು ಇಲ್ಲಿ ಪ್ರಿಮೆಚುರಿಟಿ ಡೇ ಅಂತೇಳಿ ಸುಮಾರು 3,000ಕ್ಕೂ ಹೆಚ್ಚು ಮಕ್ಕಳು ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ, ಚಿಕ್ಕಬಳ್ಳಾಪುರ, ವಿಶೇಷವಾಗಿ ಹೊಸಕೋಟೆ ತಾಲೂಕಲ್ಲಿ ರಿಟರ್ನ್ ಆದಂಥ ಮಕ್ಕಳನ್ನ ಅವರ ಆಸ್ಪತ್ರೆಯಲ್ಲಿ ಪೋಷಣೆ ಮಾಡಿ ಚಿಕಿತ್ಸೆ ಕೊಟ್ಟು ಅವ್ರನ್ನ ಗುಣಮುಖರಾಗಿ ಮಾಡಿ ಮನೆಗೆ ಅವರ ತಂದೆ ತಾಯಿಗಳ ಜೊತೆ ಪೋಷಕರ ಜೊತೆ ಕಳಿಸ್ಕೊಟ್ಟಂಥ ಒಂದು ದೊಡ್ಡ ಕೆಲಸನ, ಒಂದು ದೊಡ್ಡ ಕೊಡುಗೆನ ಇವತ್ತು ಸಮಾಜಕ್ಕೆ ಅವರು ಕೊಟ್ಟಿದ್ದಾರೆ. ಆದ್ದರಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಶುಭ ಹಾರೈಸಿ, ವಿಶೇಷವಾಗಿ ಏನು ಈ ಭಾಗದಲ್ಲಿರ್ತಕ್ಕಂಥ ಮಧ್ಯಮ ವರ್ಗದವ್ರಿಗೆ, ಕೆಳ ಮಧ್ಯಮ ವರ್ಗದವ್ರಿಗೆ ಅವ್ರಿಗೆ ಅನುಕೂಲ ಆಗಲಿ ಅನ್ನೋಂಥ ನಿಟ್ಟಿನಲ್ಲಿ ಯಾವ್ಯಾವ ಪೋಷಕರ ಹತ್ರ ಆ ಒಂದು ವೈದ್ಯಕೀಯ ವೆಚ್ಚಗಳನ್ನ ಭರಿಸೋಕ್ಕೆ ಕಷ್ಟ ಆಗ್ತಾ ಇದೆಯೋ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಅವರು ಓವಂ ಫೌಂಡೇಶನ್ ಅಂತ ಪ್ರಾರಂಭ ಮಾಡಿ ಆದರ್ಶ್ ಅವರು ಮತ್ತು ಅವರ ಎಲ್ಲ ಸಹೋದ್ಯೋಗಿಗಳು ಇವತ್ತು ಮಕ್ಕಳಿಗೆ ಯಾರ್ಯಾರಿಗೆ ಚಿಕಿತ್ಸೆ ಪಡೆಯೋಕ್ಕೆ ಅನಾನುಕೂಲ ಆಗುತ್ತೋ ಅವರಿಗೆ ಒಂದು ಆರ್ಥಿಕವಾಗಿ ಸಹಾಯ ಮಾಡೋಕ್ಕೂ ಕೂಡ ಒಂದು ಕಾರ್ಯಕ್ರಮನ ಇವತ್ತು ಮಾಡಿದ್ದಾರೆ. ಅದರಿಂದ ಅವರಿಗೆ ನಾನು ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಆ ರೀತಿಯಾದಂಥ ಕೆಟ್ಟ ಪದಗಳ, ಅವಾಚ್ಯ ಪದಗಳ ಬಳಕೆಯನ್ನು ನಾವು ವಿಧಾನಸಭೆಯಲ್ಲಿ ಮಾಡ್ರಿ ಅಂತ ಯಾರಾದರೂ ಹೇಳ್ಕೊಟ್ಟಿದ್ರಂತ CT ರವಿ ಅವರಿಗೆ. ಎಂಥ ಪವಿತ್ರವಾದಂಥ ಸ್ಥಳದಲ್ಲಿ ಯಾವ ರೀತಿಯಾದಂಥ ಮಾತುಗಳನ್ನ ಇವರು ಆಡ್ತಾ ಇದ್ದಾರೆ ಅಂತ ಹೇಳೋ ಗಮನ ಇದೆಯಾ? ಇವತ್ತು ಮೋದಿಯವರು ಒಂದು ಕಡೆ ಅವ್ರ ಸರ್ಕಾರದಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತೇಳಿ ಹೆಣ್ಮಕ್ಳಿಗೆ ನಾವು ಆದ್ಯತೆ ಕೊಡ್ತೀವಿ ಅಂತೇಳಿ ಅವರ ಪಕ್ಷದ ಒಬ್ಬ ಹಿರಿಯ ಮುಖಂಡರು, ಮಾಜಿ ಸಚಿವರು ಹೆಣ್ಮಕ್ಳ ಮೇಲೆ ಈ ರೀತಿಯಾದಂಥ ಪದ ಬಳಕೆ ಮಾಡೋಂಥದ್ದು ಯಾವ ಮಟ್ಟಕ್ಕೆ ಸೂಕ್ತ ಅಂತೇಳಿ ಅವ್ರು ಆತ್ಮಾವಲೋಕನ ಮಾಡ್ಕೋಬೇಕು. ಷಡ್ಯಂತ್ರ ಮಾಡೋದಕ್ಕೋಸ್ಕರ ನಾವು ಹೇಳ್ಕೊಟ್ಟಿದ್ವಂಥ ಈ ಮಾತುಗಳನ್ನ ಆಡಿ ಅಂತೇಳಿ ಅವ್ರಿಗೆ. ಒಂದು ಕಡೆ ಭಾರತ್ ಮಾತಾ ಕಿ ಜೈ ಅನ್ನೋಂಥದ್ದು, ಇನ್ನೊಂದು ಕಡೆ ಈ ರೀತಿಯಾದಂಥ ಪದ ಬಳಕೆಗಳನ್ನ ವಿಧಾನಸೌಧದ ಒಳಗಡೆ ಮಾಡೋಂಥದ್ದು, ಇದು ಯಾವ ಮಟ್ಟಕ್ಕೆ ಸರಿ? ಇದು ಯಾರಿಗೂ ಕೂಡ ಶೋಭೆ ತರೋಂಥದ್ದಲ್ಲ. ಯಾರಿಗೂ ಇವತ್ತು ಏನು ವಿಷಯ ಆಗಿದೆ, ಏನು ಘಟನೆ ಆಗಿದೆ ಅದರ ವಿಷಯಾಂತರ ಮಾಡೋಕ್ಕೋಸ್ಕರ, ತಿರ್ಚೋಕ್ಕೋಸ್ಕರ ಇವತ್ತು ಷಡ್ಯಂತ್ರ, ಕುತಂತ್ರ, ಪಿತೂರಿಗಳಂತ ಹೇಳ್ತಾರೆ. ಆದರೆ ಪ್ರಮುಖವಾಗಿ ಅವ್ರ ಉತ್ತರ ಕೊಡಬೇಕಾದಂಥದ್ದು ಈ ಪದ ಬಳಕೆ ಮಾಡ್ಕೊಟ್ಟು ಯಾರು ನಿಮ್ಗೆ ಹೇಳಿದ್ದು? ಆ ರೀತಿಯಾದಂಥ ಚರ್ಚೆಗಳನ್ನ ನೀವು ಪವಿತ್ರವಾದಂಥ ವಿಧಾನಸೌಧದಲ್ಲಿ ಯಾಕೆ ತರ್ತೀರ? ಈ ಮಟ್ಟಕ್ಕೆ ನೀವು ರಾಜಕಾರಣ ಇಳಿಸತ್ತದ. 33% ವುಮೆನ್ ರಿಸರ್ವೇಷನ್ ಮಾಡ್ತೀನಿ ಅಂತ ಬಿಲ್ ಮಾಡಿದ್ದೀರಾ. ಹೆಣ್ಮಕ್ಳನ್ನ ಕುರಿತು ನೀವು ಈ ರೀತಿಯಾಗಿ ನೀವು ಮಾತಾಡಿದಾಗ ಯಾರು ಅವ್ರ ಮಕ್ಕಳ ಹೆಣ್ಮಕ್ಳು ಇವತ್ತು ವಿಧಾನಸೌಧಕ್ಕೆ ಬರೋಕ್ಕೆ ಬಯಸ್ತಾರೆ? ಇವತ್ತು ಯಾರೇ ಒಬ್ಬರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಒಬ್ಬರಾದರು. ಇವತ್ತು ಹೆಣ್ಮಕ್ಳಿಗೆ ಅವ್ರಿಗೆ ಮಕ್ಕಳಿಲ್ವಾ, ಅಣ್ಣ ತಮ್ಮಂದ್ರಿಲ್ಲ, ಅತ್ತೆ ಮಾವಂದ್ರಿಲ್ಲ, ತಂದೆ ತಾಯಿಗಳಿಲ್ವಾ? ಈ ರೀತಿಯಾದಂಥ ಪದಗಳನ್ನ ಕೇಳಿಸ್ಕೊಂಡು ಅವ್ರ ಕುಟುಂಬ ವರ್ಗದವ್ರು ಇದ್ದಾಗ ಯಾವ ರೀತಿಯಾದ ಭಾವನೆಗಳಾಗ್ತದೆ ಅವ್ರಿಗೆ ಯಾವ ರೀತಿಯಾದಂಥ ನೋವಾಗುತ್ತೆ? ಸಮಾಜದಲ್ಲಿ ಯಾವ ಥರ ಅವ್ರ ತಲೆ ಎತ್ಕೊಂಡು ಓಡಾಡ್ಕೊಳ್ಳೋಕ್ಕಾಗುತ್ತೆ? ಏನ್ರಿ ಈ ಥರ ಮಾತುಗಳು? ಸಭ್ಯತೆ ಎಲ್ರಿ ಇದೆ? ಇವರು ಇದನ್ನು ತೊಗೊಂಡು ಇವಾಗ ತಿರ್ಚಕ್ಕೋಸ್ಕರ, ವಿಷಯಾಂತರ ಮಾಡೋಕ್ಕೋಸ್ಕರ ಷಡ್ಯಂತ್ರ, ಪಿತೂರಿ ಅಂತ ಮಾತಾಡ್ತಾರೆ. ಮೊದಲು ನೀವು ಕ್ಷಮೆನ ಯಾಚಿಸಿ, ಆಮೇಲೆ ಮುಂದಕ್ಕೆ ಏನು ಬೇಕಾದ್ರೂ ಮಾತಾಡೋಣ. ಮೊದಲನೇದಾಗಿ ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮುಂದೆ ಅಲ್ಲ, ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 3.5 ಕೋಟಿ ಹೆಣ್ಮಕ್ಳಿಗೆ ಅವರು ಇವತ್ತು ಕ್ಷಮೆ ಯಾಚಿಸಬೇಕು. ಇನ್ನೇನೇ ಚರ್ಚೆ ಆಗಲಿ, ಆ ಒಂದು ಕ್ಷಮೆ ಯಾಚನೆ ಆದಮೇಲೆ ಚರ್ಚೆ. ನಾನು ಡಾಕ್ಟರ್ ಅಭಿಷೇಕ್ ಆರಾಧ್ಯ, ಓವಂ ಆಸ್ಪತ್ರೆಯ ಮಕ್ಕಳ ಮತ್ತು ನವಜಾತ ಶಿಶು ತಜ್ಞ. ಸುಮಾರು 7 ವರ್ಷಗಳಿಂದ ಓವಂ ಆಸ್ಪತ್ರೆಯು ಹೊಸಕೋಟೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಆಸ್ಪತ್ರೆಯ NICUಯಲ್ಲಿ ಸುಮಾರು 3,000ಕ್ಕಿಂತ ಹೆಚ್ಚು ನವಜಾತ ಶಿಶುಗಳನ್ನು ಸಕ್ಸಸ್ಫುಲ್ ಆಗಿ ಡಿಸ್ಚಾರ್ಜ್ ಮಾಡಿರುತ್ತೇವೆ. ಈ ಮಕ್ಕಳು ಕಡಿಮೆ ತೂಕವಿರುವ, ಸುಮಾರು ಅಥವಾ ಕೇವಲ 500ರಿಂದ 700 ಗ್ರಾಂ ತೂಕ ಅಥವಾ ಮುಂಚಿತವಾಗಿ ಹುಟ್ಟಿರುವ ಮಕ್ಕಳು, 6 ತಿಂಗಳು, 7 ಅಥವಾ 8 ತಿಂಗಳಲ್ಲಿ ಹುಟ್ಟಿರುವ ಮಕ್ಕಳು. ಈ ಮಕ್ಕಳಿನ ಪೋಷಕರನ್ನು ಕೇಳಿದರೆ ಪ್ರತಿಯೊಬ್ಬರಲ್ಲೂ ಒಂದು ಇನ್ಸ್ಪೈರಿಂಗ್ ಕಥೆ ಇರುತ್ತದೆ. ಈ ಮಕ್ಕಳು ಎಷ್ಟೋ ಕಷ್ಟಗಳಿಂದ, ಉಸಿರಾಟ ಸಮಸ್ಯೆಗಳಿಂದ, ಇನ್ಫೆಕ್ಷನ್ಗಳಿಂದ ಗೆದ್ದು ಬಂದಿರುವ ಮಕ್ಕಳು. ಈ ಸಕ್ಸಸ್ ಸ್ಟೋರಿಯನ್ನು ಸೆಲೆಬ್ರೇಟ್ ಮಾಡಲು ಇಂದು ನಾವು ಪ್ರಿಮೆಚುರಿಟಿ ಡೇಯನ್ನು ಆಚರಿಸಿದೆವು. ಈ ಕಾರ್ಯಕ್ರಮದಲ್ಲಿ ನಮ್ಮ ಪೋಷಕರು, ಈ ಪುಟ್ಟ ಮಕ್ಕಳು ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶರತ್ ಬಚ್ಚೇಗೌಡರವರು ಕೂಡ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷತೆ ಎಂದರೆ
ನಮ್ಮ ಆಸ್ಪತ್ರೆ ತಂಡವು ಓವಂ ಫೌಂಡೇಶನ್ ಎಂಬ ದತ್ತಿ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದೆವು. ಈ ಸಂಸ್ಥೆಯ ಮುಖ್ಯ ಉದ್ದೇಶವೆಂದರೆ ಎಲ್ಲ ವರ್ಗದ ಜನರಿಗೂ ನಾವು ಗುಣಮಟ್ಟದ ಆರೋಗ್ಯವನ್ನು ತಲುಪಿಸುವ ಕಾರ್ಯ. ಈ ಸಂಸ್ಥೆಯ ವತಿಯಿಂದ ಇನ್ನು ಮುಂದೆ ನಾವು ಎಲ್ಲ ವರ್ಗದ ಜನರಿಗೂ ಗುಣಮಟ್ಟದ ಆರೋಗ್ಯವನ್ನು ತಲುಪಿಸುವ ಕಾರ್ಯವನ್ನು ಆರಂಭಿಸುತ್ತೇವೆ. ಧನ್ಯವಾದಗಳು.